ನಮಸ್ಕಾರ ರೀ ಎಲ್ಲರಿಗೂ. ಪಂಚಮಿ ರೆಸಿಪಿ ಉಂಡಿಗಳೆಲ್ಲ ಇದು ಒಂದ ವಿಡಿಯೋದಾಗ ತೋರಿಸಿವ್ರಿ. ನಾವು ಎಷ್ಟು ತರ ಉಂಡಿ ಮಾಡಿದೀವಿ ಅನ್ನೋದು ಇದು ಒಂದು ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ಒಂದು 4-5 ಉಂಡಿ ರೆಸಿಪಿ ಸಿಗ್ತಾವ್ರಿ. ಇಲ್ಲಂದ್ರು ಅಷ್ಟು ಕೊಂಡ ಮಾಡಿವ್ರಿ ಒಂದ ವಿಡಿಯೋದಾಗ. ಇಲ್ಲಿ ನೋಡ್ರಿ ಪುಟಾಣಿ ತಗೋಕತ್ತೀವಿ ನೋಡ್ರಿ. 1.5 ಕಪ್ ತಗೊಂಡಿವ್ರಿ. ಇಲ್ಲಿ 1 ಕಪ್ ಬೆಲ್ಲ ಹಾಕಿವ್ರಿ. ಅದಕ್ಕೆ ನೋಡ್ರಿ ಬೆಲ್ಲ ತೊಯ್ಯುವಷ್ಟ ನೀರು ಹಾಕ್ಬೇಕ್ರಿ. ನೀರು ಹಾಕಿ ಕೈ ಬಿಡ್ಲಾರ್ದ ಒಂದು ಸ್ವಲ್ಪ ತಿರ್ಕೋಬೇಕ್ರಿ ಅದನ್ನ ಚಲೋ ತಂಗಿ. ಇಲ್ಲಿ ನೋಡ್ರಿ ತುಪ್ಪ ಹಾಕಾಕತ್ತೀವ್ರಿ. ತುಪ್ಪ ಹಾಕಿ ಈ ರೀತಿ ತಿರುವಾಡ್ಬೇಕ್ರಿ. ಇದು ಪಾಕ ಬರ್ಬೇಕಾದ್ರ ಇಲ್ಲಿ ಬಾಜುಕೊಂದ್ ಸ್ವಲ್ಪ ನೀರು ಇಟ್ಕೊಂಡಿರ್ಬೇಕ್ರಿ. ನೀರೊಳಗ ಈ ರೀತಿ ಹಾಕಬೇಕ್ರಿ. ಇಲ್ಲಿ ನೋಡ್ರಿ ಯಾಲಕ್ಕಿ ಹಾಕಿದ್ವು. ಯಾಲಕ್ಕಿ ಹಾಕಿದ್ದಿಂದ ಈ ರೀತಿ ಪುಟಾಣಿ ಹಾಕಿ ತಿರುವಾಡಿ ಬಿಡುದ್ರಿ. ನೋಡ್ರಿ ಈಗ ಇಲ್ಲಿ ತಿರುವಾಡಕತ್ತೀವಿ ನೋಡ್ರಿ. ಪೂರ್ತಿ ಕರೆಕ್ಟನ ಹಾಕತ್ರಿ. ನೋಡ್ರಿ ಈಗ ಉಂಡಿ ಕಟ್ಟ ಆತದು. ಒಂದು ಸ್ವಲ್ಪ ಎಲ್ಲಿ ಕೈಗೆ ಅಂಟ್ಕೊಂಡಿಲ್ಲ ಆ ರೀತಿ ಉಂಡಿ ಆಗ್ಯಾವ್ರಿ. ಭಾರಿ ಮಸ್ತ್ ಆಗ್ಯಾವು ನೋಡ್ರಿ. ಈಗ ರೆಡಿ ಆದವು ಪುಟಾಣಿ ಉಂಡಿ ಅಂತರು. ನೋಡ್ರಿ ಈ ರೀತಿ ಕಟ್ಕೊಂಡಿವ್ ನೋಡ್ರಿ. ನೋಡ್ರಿ ಈಗ ಇಲ್ಲಿ ಬೇಸನ್ ಉಂಡಿ ಮಾಡ್ತೀವಿ ನೋಡ್ರಿ. ಇನ್ನ ಬೇಸನ್ ಉಂಡಿ ಮಾಡೋದಕ್ಕೆ ಇಲ್ಲಿ ಕಡ್ಲಿಬೇಳಿ ತಗೊಳಕತ್ತೀವಿ ನೋಡ್ರಿ. 2 ಕಪ್ ಕಡ್ಲಿಬೇಳಿ ಹುರ್ಕೊಳಕತ್ತೀವ್ರಿ. ಈ ರೀತಿ ಕೆಂಪಾಗುವರೆಗೆ ಹುರ್ಕೋಬೇಕ್ರಿ, ಅಂದ್ರ ಚಲೋ ಆಕ್ಕವ್ರಿ. ನೋಡ್ರಿ ಟೋಟಲ್ ಪೈಲ 1 ಕಪ್ ಇದೊಂದು ಕಪ್ 2 ಕಪ್ ಹುರ್ಕೊಂಡಿವ್ರಿ ನಾವು. ಇಲ್ಲಿ ಸಕ್ರಿ ಮಿಕ್ಸರ್ಗೆ ಹಾಕೊಳಕತ್ತೀವಿ ನೋಡ್ರಿ. ಬೇಸನ್ ಉಂಡಿ ಮಾಡೋದಕ್ಕೆ 2 ಕಪ್ ಸಕ್ರಿ ಮಿಕ್ಸಿಗೆ ಹಾಕೊಂಡಿವ್ರಿ. ನೋಡ್ರಿ ಈಗ ಈ ರೀತಿ ಸಣ್ಣಗೆ ಮಿಕ್ಸಿ ಹಾಕೊಂಡ್ ಬಂದದ್ವು. ಇದು ಕಡ್ಲಿ ಬೇಳಿ ಹಿಟ್ರಿ ಅದು. ಇಲ್ಲಿ ತುಪ್ಪ ಹಾಕಾಕತ್ತೀವಿ ನೋಡ್ರಿ. 1 ಕಪ್ ತುಪ್ಪ ಬಿಸಿ ಆದ ಗುಪ್ಲೇನ ಈ ರೀತಿ ಹಿಟ್ಟು ಓದೋದ ಸುರುಬೇಕ್ರಿ. ಅದ್ರೊಳಗ ಸುರುವಿ ಕೆಸಿಂದ ತಿರುಬೇಕ್ರಿ. ನೋಡ್ರಿ ಇಲ್ಲಿ ನಾವು ಪೂರ್ಣ ಅಷ್ಟು ಹಾಕಿ ತಿರ್ಕೊಂಡಿವ್ ನೋಡ್ರಿ. ನೋಡ್ರಿ 2 ಕಪ್ ಕಡ್ಲಿ ಬೇಳಿಗೆ 2 ಕಪ್ ಸಕ್ರಿ ಮಿಕ್ಸರ್ ಹಾಕೊಂಡಿವ್ರಿ. ಅಂದ್ರ ಉಂಡಿ ಅಗ್ದಿ ಮಸ್ತ್ ಹಾಕವ್ರಿ ಕರೆಕ್ಟ್ ಹಂಗೆ. ಈಗ ನೋಡ್ರಿ ಇಲ್ಲಿ ಮಿಕ್ಸಿಗೆ ಹಾಕೊಂಡ್ ಬಂದಂತ ಸಕ್ರಿ ಎಲ್ಲ ತಂದು ಸೇರ್ಸಾಕತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಈ ರೀತಿ ಅಷ್ಟು ಸಕ್ರೆ ಆಗುವವರೆಗೆ ಸ್ವಲ್ಪ ಹಾಕೊಂಡ ತಿರ್ಕೊಂಡ ನೋಡುದ್ರಿ. ಇಲ್ಲಿ ಯಾಲಕ್ಕಿ ಪುಡಿ ಉದುರಿಸಿದ್ವಿ ನೋಡ್ರಿ. ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಆಗೈತ್ರಿ. ಅದು ಒಂದ್ ಸ್ವಲ್ಪ ಆರಿದ್ದಿಂದ ನೋಡ್ರಿ ಅಷ್ಟು ಚಂದ ಉಂಡಿ ಆಗ್ಯಾವ್ರಿ. ಬಾಳ ಏನು ಜಿಬಿ ಜಿಬಿ ಇಲ್ಲ, ಏನಿಲ್ಲ, ಕರೆಕ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಇವೇನ್ ಕಟ್ ಇಟ್ಟಿಂದ ಇವೇನ ಮಿದು ಹಂಗೆ ಆಗ್ಯ ಹಿಂಗ್ ಚಪಟ್ ಆಗಂಗಿಲ್ಲ, ಏನಿಲ್ಲ. ನಾವ್ ಹೆಂಗ್ ಕಟ್ಟಿದ್ವಿ ಹಂಗ ಉಳ್ದವ್ರಿ ಪೂರ್ಣ. ಈ ರೀತಿ ಕೈಯಾಗ ಅಳಿಗಾಡ್ಸ್ಬಿಟ್ರ ಆತ್ರಿ. ಪೂರ್ತಿ ಜಿಲೆ ಬರ್ತಾವ ಉಂಡಿ ಅಂತರು. ನೋಡ್ರಿ ಈಗ ಒಂದೊಂದಾಗೆ ಕಟ್ಟಿಡ ಆತದ್ವು. ನೋಡ್ರಿ ಮಾಡ್ಕೊಂಡಂತ ಉಂಡಿ ಅಷ್ಟು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದ್ವು. ಈಗ ನೋಡ್ರಿ ನಾ ಹೆಸರು ಕಾಳು ಉಂಡಿ ಹೆಂಗ್ ಮಾಡೋದು ಅನ್ನೋದು ತೋರಿಸ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಅದಕ್ಕೆ ಇಲ್ಲಿ ಹೆಸರು ಕಾಳು ತಗೊಂಡಿವಿ ನೋಡ್ರಿ. ಹೆಸರು ಕಾಳ 1 ಕಪ್ಪಿಂದ ಮಾಡೀವ್ರಿ ನಾವು. ನೋಡ್ರಿ ಈ ರೀತಿ ಕೆಂಪಾಗುವವರೆಗೆ ಹುರ್ಕೋಬೇಕ್ರಿ. ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ ಸಕ್ರಿನೂ ಮಿಕ್ಸಿಗೆ ಹಾಕೊಂಡ ತಗೊಂಡ್ಬಂದೀವಿ ನೋಡ್ರಿ. 1 ಕಪ್ಪಿಗೆ 1 ಕಪ್ ಸಕ್ರೆ ಮಿಕ್ಸಿಗೆ ಹಾಕಿವ್ರಿ. ಆ ನಂತರ 2 ಕೂಡ್ಸೇನ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ. ಮತ್ತ ಇಲ್ಲಿ ತುಪ್ಪ ಹಾಕಿದೀವಿ ನೋಡ್ರಿ ಬಿಸಿ ಮಾಡ್ಕೊಂಡ್ ಬಂದ. ನೋಡ್ರಿ ಈಗ ಟೋಟಲ್ ಆಗಿ 1/2 ಕಪ್ ತುಪ್ಪ ಹಾಕಿವ್ರಿ ನಾವು 1 ಕಪ್ ಹೆಸರು ಕಾಳು ಉಂಡಿಗೆ. ಇಲ್ಲಿ ಯಾಲಕ್ಕಿ ಪುಡಿ ಉದುರಿಸಿದೀವಿ ನೋಡ್ರಿ. ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ಕೈಯಾಗ ಭಾರ ಹಾಕ್ಯಕ್ಕೆ ತಿಕ್ಕೋಬೇಕ್ರಿ ಅದನ್ನ. ಅಂದ್ರ ಉಂಡಿ ಭಾರಿ ಮಸ್ತ್ ಹಾಕವ್ರಿ. ನೋಡ್ರಿ ಇಲ್ಲಿ ಕಟ್ಟುದು ತೋರ್ಸಾಕತ್ತೀವಿ ನಿಮಗ. ನೋಡ್ರಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿರ್ಲಿ ಅಂದ್ರ ಈ ರೀತಿ ಉಳಿಯಾಡ್ಸು ಗೊಡ್ದ ಕೈಯಾಗ ಹೊಳ್ಮಾಡಿ ಪುಡಿ ಹಾಕತ್ರಿ. ಅದು ಕರೆಕ್ಟ್ ಆಗಿದ್ರ ಅಷ್ಟ ಅದ ಹಂಗ ಅಂಗೈಯಾಗಿಟ್ಟ ಉಳಿಯಾಡ್ಸಿದ್ರ ಏನೂ ಆಗೋದಿಲ್ರಿ, ಬಿಚ್ಚುದಿಲ್ಲ. ನೋಡ್ರಿ ಈಗ ಉಂಡಿ ಅಂತೂ ಹೆಸರು ಕಾಳಿನೂ ರೆಡಿ ಆದವ್ರಿ. ನೋಡ್ರಿ ಪ್ಲೇಟಿಗೆಲ್ಲ ಸರ್ವ್ ಮಾಡಿವು. ಇನ್ನ ಬೇರೆ ಉಂಡಿ ಮಾಡ್ತೀವಿ ನೋಡ್ರಿ. ಇಲ್ಲೇ ರವದ ಉಂಡಿ ಮಾಡ್ತೀವ್ರಿ. ರವದ ಉಂಡಿ ಮಾಡೋದಕ್ಕೆ ಇಲ್ಲಿ 1 ಕಪ್ 1.5 ಕಪ್ ರವೆ ಹಾಕಿದೀವ್ರಿ. 1/2 ಕಪ್ ತುಪ್ಪ ತಗೊಂಡಿವ್ರಿ.
ನೋಡ್ರಿ ತುಪ್ಪ ಜಾಸ್ತಿ ಹಾಕಿ ಎಷ್ಟು ರವೆ ಮಿದು ಆಗುವವರೆಗೆ ಹುರಿತೀವಿ ಅಷ್ಟು ಚಲೋ ಆಕವ್ರಿ ಉಂಡೆ. ಇಲ್ಲಿ ನೋಡ್ರಿ ಸಕ್ರೆನೂ 1.5 ಕಪ್ ಹಾಕಿದ್ದೀವಿ. ಸಕ್ಕರೆ ತೊಯ್ಯುವವರೆಗೆ ನೀರು ಹಾಕ್ಬೇಕ್ರಿ. ಈ ರೀತಿ ಎಳಿ ಬರ್ಬೇಕು ನೋಡ್ರಿ, ಅಂದ್ರೆ ಉಂಡೆ ಚಲೋ ಆಕ್ಕವು ನೋಡ್ರಿ. ಈಗ ಪಾಕ್ ಬಂದೈತಿ, ರವೆ ಹಾಕಿ ಏಲಕ್ಕಿ ಹಾಕಿ ಇಲ್ಲೇ ಒಂದು ಅರ್ಧ ಕಪ್ ಕೊಬ್ಬರಿ ತುರಿದು ಇಟ್ಟಿದ್ದೀವ್ರಿ. ನಾವು ಕೊಬ್ಬರಿನೂ ಹಾಕಿದ್ದೀವ್ರಿ. ಕೊಬ್ಬರಿ ಹಾಕೈತೇನು ಸಕ್ರೆ ಜಾಸ್ತಿ ಹಾಕಂಗಿಲ್ಲ ರೀ, ಯಾಕಂದ್ರೆ ಕರೆಕ್ಟ್ ಹಾಕೈತ್ರಿ ಅದು ಸ್ವೀಟ. ನೋಡ್ರಿ ಈಗ ಇಷ್ಟು ಒಂದು ಸ್ವಲ್ಪ ಕೈಯಾಗ ತುಪ್ಪ ಹಚ್ಕೊಂಡು ಕೆಸಿಂದ ಉಂಡೆ ಕಟ್ಟಕ್ಕೆ ಚಾಲು ಮಾಡಿಬಿಡುದ್ರಿ. ನೋಡ್ರಿ ಈಗ ರವದ ಉಂಡೆನೂ ರೆಡಿ ಆಯ್ತೇವೆ ನೋಡ್ರಿ, ಕಟ್ಟ ಆಗ್ತದೆವು. ಇದೇ ರೀತಿ ಅಷ್ಟು ರವದ ಉಂಡೆ ಮಾಡ್ಕೊಂಡಿವ್ರಿ ನಾವು. ನೋಡ್ರಿ ಈಗ ಮಾಡಿದಂಥ ಉಂಡೆ ಎಲ್ಲ ತಂದು ಸೇರ್ಸಾಕತ್ತಿದ್ದೀವಿ. ಇಲ್ಲೇ ನೆಕ್ಸ್ಟ್ ಬುಂದ್ಯದ ಉಂಡೆ ಮಾಡ್ತೀವ್ರಿ. ನೋಡ್ರಿ ಈಗ ಬುಂದ್ಯದ ಉಂಡೆ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರೋಣ ಬರ್ರಿ, ಹೆಂಗಾಗ್ಯಾವ ಅನ್ನೋದು. ನಾವು ಕಾಳಂತರೂ ಮನ್ಯಾಗ ಮಾಡಿಲ್ರಿ, ಬುಂದೆ ಕಾಳು ಹಾಕ್ಕೊಂಡು ತಂದೀವ್ರಿ. ನಾವು ಕೊಂಡು ತಂದು ಬುಂದೆ ಕಾಳಲ್ಲಿ ಮಾಡಿದೀವ್ರಿ. ಇಲ್ಲೇ 1 kg ಬುಂದೆ ಕಾಳು ಅದಾವ್ರಿ. ಇವು ಸಣ್ಣ ಬುಂದೆ ಕಾಳು ಐತ್ರಿ, ಇದು ಮೋತಿ ಚೂರ ತರಲೆ ಆದೈತ್ರಿ. 1 ಕಿಲೋಕ್ಕೆ 1 ಕಿಲೋ ಸಕ್ಕರೆ ಹಾಕಿವ್ರಿ. ನೋಡ್ರಿ ಕರೆಕ್ಟ್ 1 ಕಿಲೋ ಹಾಕೊಂಡಿವ್ ನಾವು. ಅದು ಪೂರ್ಣ ಸಕ್ಕರೆ ತೊಯ್ಯುವವರೆಗೆ ಜಾಸ್ತಿ ಒಂದು ಸ್ವಲ್ಪ ನಿತ್ರು ನಡಿತೈತ್ರಿ ಇವು ಕೊಂಡು ತಂದು ಕಾಳಿಗೆ. ನೋಡ್ರಿ ಈಗ ಕೈ ಬಿಡ್ಲಾರ್ದ ತಿರ್ಕೋಬೇಕ್ರಿ. ಇಲ್ಲಿ 2 ಚಮಚೆ ತುಪ್ಪ ಹಾಕಿದೀವಿ ನೋಡ್ರಿ. ನೋಡ್ರಿ ಈಗ ಈ ರೀತಿ ಬಿಡ್ಲಾರ್ದ ತಿರ್ಕೋಬೇಕ್ರಿ, ಯಾಕಂದ್ರೆ ಇಲ್ಲಾರ ಸಕ್ಕರೆ ಕರಗಂಗಿಲ್ಲ, ಪಾಕ ಬಂದು ಬಿಡ್ತೈತ್ರಿ. ಪೂರ್ಣ ಸಕ್ಕರೆ ಕರಗಿ ಈ ರೀತಿ ಕುದಿವರೆಗೆ ನೋಡ್ರಿ ಈಗ ಪಾಕ್ ತೋರ್ಸಾಕತ್ತೀವಿ ಇಲ್ಲೇ. ನೋಡ್ರಿ ಈ ರೀತಿ ಕುದ್ದು ಕರೆಕ್ಟ್ ಬಂದು ಗುಪ್ಲೆ ಬುಂದೆ ಕಾಳು ಹೋದ ಸುರಿ ಬಿಡುದ್ರಿ ಅದ್ರೊಳಗೆ. ನೋಡ್ರಿ ಈಗ ಇಷ್ಟು ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ಟು ಬಿಡೋದ್ರಿ. ನೋಡ್ರಿ ಈಗ ಬಾದಾಮ, ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಥರ ಹಾಕಿದ್ದೀವಿ ನೋಡ್ರಿ. ನೋಡ್ರಿ ಈ ರೀತಿ ಕಟ್ಕೊಳಕತ್ತೀವಿ ನೋಡ್ರಿ. ಒಂದು ಸ್ವಲ್ಪ ಕೈಗೆ ಅಂಟ್ಕೊಂಡಿಲ್ಲ ಏನಿಲ್ಲ. ನೋಡ್ರಿ ಈಗ ಮಾಡಿದಂಥ ಉಂಡೆ ಎಲ್ಲ ತಂದು ಇಲ್ಲೇ ಪ್ಲೇಟಿಗೆ ಇಡಾಕತ್ತಿದ್ದೀವಿ. ಇವ ಗೋಧಿ ಉಂಡೆ ಮಾಡೀವ್ರಿ ನಾವು. ಗೋಧಿ ಉಂಡೆ ಮಾಡೋದಕ್ಕೆ ಇಲ್ಲೇ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿವ್ರಿ ನಾವು. ಗೋಧಿಯನ್ನು ಹುರಿದು ಬೀಸ್ಕೊಂಡು ಬಂದಿಲ್ಲ, ಹಿಟ್ಟನ್ನು ಹುರಿಯಾಕತ್ತೀವ್ರಿ ಚಂದಂಗೆ. ಸಣ್ಣಗೆ ಹುರಿ ಇಟ್ಟು ಈ ರೀತಿ ಕೆಂಪಾಗುವವರೆಗೆ ಹುರ್ಕೋಬೇಕ್ರಿ ಅದನ್ನು, ಅಂದ್ರೆ ಚಲೋ ಆಕತ್ರಿ. ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕಿವ್ರಿ ನಾವು. ಬೆಲ್ಲ ಹಾಕಿ ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಬಂದೀವ್ರಿ ಅದನ್ನು, ಅಂದ್ರೆ ಚಲೋ ತಂಗಿ ಎಲ್ಲ ಕಡೆ ಮಿಕ್ಸ್ ಆಕೈತಿ ಅಂಥೇಳಿ 1-2 ಸುತ್ತ ತಿರ್ಕೊಂಡು ಬಂದೀವಿ ನೋಡ್ರಿ. ಈಗ ಇಲ್ಲೇ ಕರೆಕ್ಟ್ ಆಗೈತ್ರಿ. ನೋಡ್ರಿ ಕೈಲಿ ಒಂದು ಸ್ವಲ್ಪ ಈ ರೀತಿ ಭಾರ ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಮುಗಿತ್ರಿ ಇದು. ಅದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ನೋಡ್ರಿ. ಇದೊಂದು ಸ್ವಲ್ಪ ಜಾಜಿಕಾಯಿ ಐತ್ರಿ, ಸಣ್ಣಂಗೆ ಕುಟ್ಕೋಬೇಕ್ರಿ ಅದನ್ನು. ಜಾಜಿಕಾಯಿ ಇದು ಏಲಕ್ಕಿ ಐತ್ರಿ, ಇವು ಎಳ್ಳು ಅದಾವ್ರಿ, ಇದು ಕೊಬ್ಬರಿ ತುರಿ ಐತ್ರಿ. ಇಷ್ಟು ಹಾಕಿ ಕೆಸಿಂದ ಎಲ್ಲ ಥರ ಉಂಡೆ ಕಟ್ಟಿವ್ರಿ. ಗೋಧಿ ಹಿಟ್ಟಿನ ಉಂಡೆನೂ ಭಾರಿ ಮಸ್ತ್ ಆಗ್ಯಾವ್ರಿ. ಇಲ್ಲೇ 1-2 ಚಮಚದಷ್ಟು ತುಪ್ಪ ಕಾಯಿಸಿ ಹಾಕ್ಕೊಂಡಿವ್ರಿ ನಾವು. ಭಾಳ ಜಾಸ್ತಿ ಏನು ಹಾಕಿಲ್ರಿ ಇವಕ್ಕೆ. ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈಯಾಗ ಭಾರ ಹಾಕ್ಯಾಕೆ ತಿಕ್ಕಿ ಕಟ್ಕೊಂಡ್ಬಿಟ್ಟಿವ್ರಿ ಉಂಡೆಗೆ. ನೋಡ್ರಿ ಇಲ್ಲೇ ತೊಗೊಂಡು ಕಟ್ಟೋದು ತೋರಿಸ್ತೀವಿ. ಈ ಇಡಿವೆ ನೋಡಿದ್ರಿ ಅಂದ್ರೆ ಒಂದು 5-6 ಥರ ಉಂಡೆ ಸಿಗ್ತಾವ್ರಿ. ನೋಡ್ರಿ ಈಗ ಗೋಧಿ ಹಿಟ್ಟಿನ ಉಂಡೆನೂ ರೆಡಿ ಆಗಾಕತ್ತಿದ್ದು. ನೋಡ್ರಿ ಇಷ್ಟಿಷ್ಟ ತಗೊಂಡು ಎಷ್ಟು ಚಂದ ಆಗ್ಯಾವ ನೋಡ್ರಿ. ಇದೇ ರೀತಿ ಇದು 1 ಕಪ್ ಗೋಧಿ ಹಿಟ್ಟಿಲೆ ಅಷ್ಟು ಉಂಡೆ ಒಂದು ಸೌನ ಹಿಂಗೆ ಮಾಡ್ಕೊಂಡಿವ್ರಿ. ನೋಡ್ರಿ ಇಲ್ಲೇ ಇವು ರೆಡಿ ಅದು ಅಷ್ಟು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ. ಇಲ್ಲೇ ಗೋಧಿ ಹಿಟ್ಟಿನ ಉಂಡೆನೂ ರೆಡಿ ಆದವು ರೀ. ಈಗ ಇಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ತೀವ್ರಿ. ಇನ್ನು ಅಕ್ಕಿ ಹಿಟ್ಟಿನ ಉಂಡೆ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರೋಣ ಬರ್ರಿ. ಅದಕ್ಕೆ ಏನೇನು ಬೇಕು ಅನ್ನೋದು ಮತ್ತು ಅಕ್ಕಿ ಹಿಟ್ಟಿಲೆ ಮಾಡಿದ್ವಿ ಏನು ಅಕ್ಕಿ ಹುರಿದು ಮಾಡಿದ್ವಿ ಇಲ್ಲಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡ್ರಿ ಅಕ್ಕಿ ತೊಗೊಂಡಿವ್ರಿ, 2 ಕಪ್ ಅಕ್ಕಿ ತೊಗೊಂಡಿವ್ರಿ ನಾವು. ಅಕ್ಕಿ ಉಂಡೆ ಮಾಡೋದಕ್ಕೆ ಪೂರ್ಣ ಕೆಂಪು ಆಗುವವರೆಗೂ ಅಕ್ಕಿ ಹುರ್ಕೋಬೇಕ್ರಿ ಇವತ್ತರನ್ನ.
ಪೂರ್ತಿ ಕೆಂಪು ಆದ್ರನ ಚಲೋ ಆಕ್ಕಾವ್ರಿ. ಇಲ್ಲಿ ಮಿಕ್ಸಿಗೆ ಹಾಕೊಳಕತ್ತೀವಿ ನೋಡ್ರಿ. 2 ಕಪ್ಪ ಮಿಕ್ಸಿಗೆ ಹಾಕೊಂಡು ಬಂದ ಈ ರೀತಿ ಒಂದು ಸ್ವಲ್ಪ ಚಾನಸ್ಕೋಬೇಕ್ರಿ. ಅದನ್ನು ಏನೋ ಒಂದು ಸ್ವಲ್ಪ ದಪ್ಪ ದಪ್ಪ ಉಳಿದ್ರೆ ತೆಗೆದು ಬಿಡೋದ್ರಿ. ನೋಡ್ರಿ ಈಗ ಇಷ್ಟು ತಕ್ಕೊಂಡು ಕೆಸಿಂದ ಇದು ಪೂರ್ತಿ ಹಿಟ್ಟಿನ ಗತಿ ಚಲೋ ಆಗೈತ್ರಿ. ಇಲ್ಲಿ ಸಕ್ರೆ ಹಾಕಾಕತ್ತೀವಿ ನೋಡ್ರಿ. 2 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಹಾಕೀವ್ರಿ ಸಕ್ರೆ. ನೋಡ್ರಿ ಈಗ ಅದನ್ನು ಇದೇ ರೀತಿ ಚಾನಸ್ಕೊಂಡಿವ್ ನೋಡ್ರಿ. ಚಾನಸ್ಕೊಂಡು 2 ಮಿಕ್ಸ್ ಮಾಡಾಕತ್ತೀವ್ರಿ ಪೂರ್ಣ. ನೋಡ್ರಿ ಈಗ ಇಲ್ಲೇ ಇವು ಎಳ್ಳು ಅದಾವ್ರಿ, ಬಿಳಿ ಎಳ್ಳ. ಒಂದು ಸ್ವಲ್ಪ ಚಟಪಟ ಅಂದ್ಗುಪ್ಲೆ ತಂದು ಇದಕ್ಕೆ ಸುರಿ ಬಿಟ್ಟಿವಿ ನೋಡ್ರಿ. ಇಲ್ಲಿ 1 ಕಪ್ ತುಪ್ಪ ಹಾಕಿವ್ರಿ ನಾವು ಉಂಡೆ ಕಟ್ಟೋದಕ್ಕೆ. ನೋಡ್ರಿ ಈಗ ಅದನ್ನೊಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀವಿ ನೋಡ್ರಿ. ಈಗ ಇಲ್ಲೇ ನೋಡ್ರಿ ಈ ರೀತಿ ಭಾಳ ಬಿಸಿ ಇರ್ತೈತಿ. ಒಂದು ಚಮಚೆ ತೊಗೊಂಡು ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋದ್ರಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದ್ರಿ. ಉಂಡೆ ಅಂತೂ ಭಾರಿ ಬೆಸ್ಟ್ ಹಾಕಾವ್ರಿ. ಈಗ ನೋಡ್ರಿ ಇಲ್ಲೇ ಮತ್ತೊಂದು ಸ್ವಲ್ಪ ಹಾಕಿದ್ದೀವಿ ನೋಡ್ರಿ. ಈ ರೀತಿ ಕೈಲೇ ಒಂದು ಸ್ವಲ್ಪ ಎಲ್ಲ ಕಡೆ ಭಾರ ಹಾಕಿ ಕೂಡಿಸ್ಕೊಂಡು ಆ ನಂತರ ಉಂಡೆ ಕಟ್ಟಕ್ಕೆ ಚಾಲು ಮಾಡೋದ್ರಿ. ನೋಡ್ರಿ ಈಗ ಇಲ್ಲೇ ಕಟ್ಟಾಕತ್ತೀವಿ. ಬೇಕಾದಂಗೆ ಒಂದೇ ಕೈಲೇ ಕಟ್ಬೋದ್ರಿ, ಅಷ್ಟು ಹದ ಆಗೈತಿ ಅಕ್ಕಿ ಉಂಡೆ ಅಂತರು. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಅಂಗಾಯಾಗಿ ಇಟ್ಕೊಂಡು ಹಿಂಗೆ ಇತ್ತ ಹೊಳ್ಳಾಡಿಸ್ಬಿಟ್ರೆ ಭಾರಿ ಬೆಸ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಅಷ್ಟು ಉಂಡೆ ಹಿಂಗೆ ಮಾಡ್ಕೊಳಕತ್ತಿದ್ವಿ. ನೋಡ್ರಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತ್ರಿ. ನೋಡ್ರಿ ಈಗ ಅಕ್ಕಿ ಉಂಡೆ ಕಟ್ತಾರ್ರಿ ಪೂರ್ತಿ ಹಿಂಗೇನು ತುಪ್ಪ ಹಾಕ್ಲಾರ್ದ ಕಟ್ತಾರ್ರಿ. ಹಿಟ್ಟಿಟ್ಟು ಹಾಕವು ಒಂದು ಸ್ವಲ್ಪ ಕಡಿಯೋಟೊಳಗೆ ಅಷ್ಟು ಉದಿರಿ ಬೀಳ್ತೈತಿ. ಇವೇನಿಲ್ರಿ ಪೂರ್ಣ ಬೇಸನ್ ಉಂಡೆ ಗತೇನ ಆಗ್ಯಾವ್ರಿ ಇವು ಅಕ್ಕಿ ಉಂಡಿನೂ. ಒಂದು ಸಲ ಅಂತರೂ ಟ್ರೈ ಮಾಡಿ ನೋಡ್ರಿ ಹೆಂಗಾಗ್ಯಾವ ಅನ್ನೋದು ನಮಗೆ ಕಮೆಂಟ್ನ್ಯಾಗ ತಿಳಿಸ್ರಿ. ನೋಡ್ರಿ ಈಗ ರೆಡಿ ಆಗ್ಯಾವ. ಇಲ್ಲೇ ಅಷ್ಟು ಪ್ಲೇಟಿಗೆ ಸರ್ವ್ ಮಾಡೀವ್ರಿ. ನೋಡ್ರಿ ಈಗ ಇಲ್ಲೇ ಅಷ್ಟು ಹಾಕಾಕತ್ತೀವಿ ಮಾಡಿದಂಥ ಅಕ್ಕಿ ಉಂಡೆ ಎಲ್ಲ. ಸೇಮ್ ಬೇಸನ್ ಉಂಡೆ ಹೆಂಗೆ ಜಿಲ್ಲೆ ಬಂದಿರ್ತಾವ್ರಲ್ಲೇ ಹಂಗೆ ಆಗ್ಯಾವ್ರಿ. ಎಷ್ಟು ಮಿದು ಆಗ್ಯಾವ ಅನ್ನೋದು ಇಲ್ಲೇ ನಿಮ್ಗೆ ಒಡೆದು ತೋರ್ಸಾಕತ್ತೀವಿ ನೋಡ್ರಿ ನಾವು. ಅಷ್ಟು ಚಲೋ ಆಗ್ಯಾವು. ಈಗ ಇಲ್ಲಿ ಇನ್ನು ಶೇಂಗಾ ಉಂಡೆ ಕಟ್ತೀವಿ ನೋಡ್ರಿ. ಶೇಂಗಾ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡ್ರಿ ಶೇಂಗಾ ಹಾಕಾಕತ್ತೀವಿ ನೋಡ್ರಿ. 1 ಕಪ್ ಶೇಂಗಾ ಹಾಕಿ ಇಂಥ ಪಾತ್ರೆ ಇದ್ರೆ ಇದ್ರೊಳಗೆ ಹುರಿರಿ. ಭಾಳ ಚಲೋ ಹುರಿತಾವೆ ಇವು. ಶೇಂಗಾ ಹೊತ್ತಂಗಿಲ್ಲ. ಉರಿ ಅಗ್ದಿ ಸ್ಲೋ ಇಟ್ಟು ಈ ರೀತಿ ಹುರ್ಕೊಂಡ್ರಿ ಅಂದ್ರೆ ಶೇಂಗಾ ಭಾಳ ಚಂದ ಸೊಟ್ಟಿ ಉಸ್ತಾವ್ರಿ ಅವು. ಈಗ ನೋಡ್ರಿ ಇಲ್ಲಿ ನಾವು ಈ ರೀತಿ ಎಲ್ಲ ಬಿಚ್ಚಾಕತ್ತೀವಿ ನೋಡ್ರಿ. ಇಷ್ಟು ಮಾಡಿಬಿಟ್ರೆ ಇಷ್ಟ ಭಾರ ಹಾಕಿದ್ರೆ ಸಾಕು, ಅಷ್ಟು ಚಂದ ಆಕ್ಕಾವ್ರಿ. ಇಲ್ಲಿ 1 ಕಪ್ ಬೆಲ್ಲ ಹಾಕಿದೀವಿ ರೀ. ಅದಕ್ಕೆ ತೊಯ್ಯೋ ಅಷ್ಟು ನೀರು ಹಾಕಿದೀವಿ ನೋಡ್ರಿ. ನೀರು ಹಾಕಿ ಈ ರೀತಿ ಚಲೋ ತಂಗೆ ಪಾಕ ತಗೋದ್ರಿ ಅದಕ್ಕೂ ಶೇಂಗಾ ಉಂಡಿಗೆ. ಇಲ್ಲಿ ಬಾಜುಕ ನೀರೊಳಗೆ ಒಂದು ಹನಿ ಬಿಟ್ಟಂದ್ರೆ ಅದು ಗಟ್ಟಿ ಆತಂದ್ರೆ ಪಾಕ ಬಂದೈತೆ ಅಂತ ತಿಳ್ಕೊದ್ರಿ. ಶೇಂಗಾ ತಂದು ಸುರಿ ಬಿಡೋದ್ರಿ ಅದ್ರಾಗ. ನೋಡ್ರಿ ಶೇಂಗಾ ಸುರಿವಿ ಈ ರೀತಿ ತಿರುವಾಡೋದ್ರಿ. ಒಂದು ಸ್ವಲ್ಪ ಭಾಳ ಮಿದು ಇದ್ರೆ ಆರಕ್ಕೆ ಬಿಡೋದ್ರಿ. ಕರೆಕ್ಟ್ ಆಗೈತಂದ್ರೆ ಕಟ್ಟಕ್ಕೆ ಚಾಲು ಮಾಡಿಬಿಡೋದು. ನೋಡ್ರಿ ಈಗ ಏಲಕ್ಕಿ ತುಪ್ಪ ಹಾಕಿದೀವಿ ರೀ. 1 ಚಮಚೆ ತುಪ್ಪ ಹಾಕಿವ್ರಿ. ಏಲಕ್ಕಿ ಹಾಕಿವ್ರಿ ಒಂದು 3 ರಿಂದ 4 ಜಜ್ಜಿ ಕೇಸಿಂದ. ನೋಡ್ರಿ ಈಗ ಇಷ್ಟ ಆತಂದ್ರೆ ಮುಗಿತ್ರಿ. ಕಟ್ಟಕ್ಕೆ ಬಂದತ್ರಿ. ಈಗ ಕರೆಕ್ಟಂಗೆ ಕಟ್ಟಕ್ಕೆ ಚಾಲು ಮಾಡ್ತೀವಿ ನೋಡ್ರಿ. ನೋಡ್ರಿ ಅದೇನು ಒಂದು ಸ್ವಲ್ಪ ಎಲ್ಲಿ ಜಿಬಿ ಇಲ್ಲ, ಅಂಟ್ಕೊಳಂಗಿಲ್ಲ ಕೈಗೆ. ಹೆಂಗೆ ಕರೆಕ್ಟ್ ಆಗ್ಯಾವ ನೋಡ್ರಿ. ಈಗ ನೋಡ್ರಿ ಈಗ 1 ಕಪ್ಪಿಂದು ಅಷ್ಟು ಉಂಡೆ ಇಲ್ಲೇ ಮಾಡ್ಕೊಂಡಿವ್ರಿ ನಾವು. ನೋಡ್ರಿ ಈಗ ಒಂದೊಂದಾಗೆ ಕಟ್ಟಿದಂಥ ಉಂಡೆ ತಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ. ಶೇಂಗಾ ಉಂಡಿನೂ ರೆಡಿ ಆಗ್ಯಾವ್ರಿ. ಇಲ್ಲಿ ನೋಡ್ರಿ ಈಗ ಅಳ್ಳಿನ ಉಂಡೆ ಮಾಡಾಕತ್ತೀವ್ರಿ ನಾವು. ಅಳ್ಳ ಹುರಿದದ್ದು ಉಂಡೆ ಕಟ್ಟಿದೀವ್ರಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ 1 ಕಪ್ಪಿನ ಮ್ಯಾಲ ಹಾಕತ್ರಿ ಅಷ್ಟು ಕೊಂಡ ಬೆಲ್ಲ ತೊಗೊಂಡಿವ್ರಿ. ಬೆಲ್ಲ ತೊಯ್ಯುವರೆಗೆ ನೀರು ಹಾಕಿ ಚಲೋ ತಂಗಿ. ಈಗ ಶೇಂಗಾ ಉಂಡಿಗೆ ಹೆಂಗೆ ಆನ ತೊಗೊಂಡಿವ್ರಲ್ಲ ಸೇಮ್ ಹಂಗೆ ತೊಗೋರಿ ಇದಕ್ಕೂ ಅಳ್ಳಿನ ಉಂಡಿಗೆ. ನೋಡ್ರಿ ಈಗ ಈ ರೀತಿ ಎಲ್ಲ ತಿರುವೇಡಿ ಕೇಸಿಂದ ಚಲೋ ತಂಗೆ ಇದನ್ನು ಪಾಕ ನೋಡಿ ಕೇಸಿಂದ
ಪಾಕ ಕರೆಕ್ಟಾಗಿ ಬತ್ತಂದ್ರೆ ಅಳು ತಂದು ಸುರಿ ಬಿಡೋದ್ರಿ. ಅದಕ್ಕೆ ನೋಡ್ರಿ ಇಲ್ಲಿ ಕೈ ಬಿಡ್ಲಾರ್ದ ತಿರುಗಾಡ್ಬೇಕ್ರಿ ಇದೇ ರೀತಿನ. ಈಗ ನೋಡ್ರಿ ಇಲ್ಲಿ ಪ್ಲೇಟಿಗೆ ತಂದು ಒಂದು ಸ್ವಲ್ಪ ಬಿಡಾಕತ್ತೀವಿ, ಒಂದು ಹಣ್ಣಿನ ರೀ. ನೋಡ್ರಿ ಇಷ್ಟಾದ್ರೆ ಮುಗಿದು ಬಿಡ್ತೀರಿ. ಇದು ಹೆಂಗೆ ಗಾಳಿಯಾಗಿ ಅಲ್ಲೇ ಕೂತಿರ್ಲೆ ಇಷ್ಟಾದ್ರೆ ಆತ್ರಿ. ಆನ್ ಬಂದತ್ತ ತಿಳ್ಕೋದ್ರಿ ಉಂಡೆ ಕಟ್ಟೋದಕ್ಕೆ. ನೋಡ್ರಿ ಅಳು ತಂದು ಸುರುವಿದ್ವಿ. ಈಗ ಅಳು ತಂದು ಸುರುವಿ ಕೇಸಿಂದ ಈ ರೀತಿ ಚಲೋ ತಂಗೆ ಅಷ್ಟಕ್ಕೂ ಮಿಕ್ಸ್ ಆಗ್ಬೇಕ್ರಿ. ಅದು ಅಲ್ಲಿವರೆಗೆ ತಿರುಗಾಡ್ಬೇಕ್ರಿ. ಭಾರಿ ಬೆಸ್ಟ್ ಆಗ್ಯಾವ್ರಿ. ಪೈಲಾದ ಮಂದಿ ಅಂತರೂ ಕಂಪಲ್ಸರಿ ಅಳ್ಳ ಉಂಡೆ ಕಟ್ಟಬೇಕಾದ್ರೆ ಪವನಿಯರಿಗೆ ಎಡ್ಡೆಡ್ ಉಂಡೆ ಕಟ್ಟೆ ಆ ನಂತರ ಎಲ್ಲ ಥರ ಉಂಡೆ ಹಾಕ್ತಿದ್ರಿ ಅವರು ಚೀಲಕ್ಕೆ. ನೋಡ್ರಿ ಈಗ ನಾವು ಅದೇ ರೀತಿನ ಅಳ್ಳಿನ ಉಂಡೆ ಮಾಡಿದೀವ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ನೋಡ್ರಿ ಈಗ ಅಳ್ಳಿನ ಉಂಡೆನೂ ರೆಡಿ ಆಗ್ಯಾವು. ಒಂದೊಂದಾಗೆ ಕಟ್ಟಿ ಇಡಾಕತ್ತೀವಿ ನೋಡ್ರಿ. ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ, ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.